RMM, Rehoboth Media Ministries. This ministry is founded by Brother Francis and Sister Maria Francis. God gave them a vision to start the media ministry through satellite and local TV channels and other social medias. Rehoboth Media Ministries conducts healing and deliverance crusades across India and different parts of the world. Thousands of people are healed, blessed, and delivered. ಪ್ರೈಸ್ ದ ಲಾರ್ಡ್. ರೆಹೋಬೋತ್ ಮೀಡಿಯಾ ಮಿನಿಸ್ಟ್ರಿಯ ವರ್ಡ್ ಆಫ್ ಲೈಫ್ ಎಂಬ ಕಾರ್ಯಕ್ರಮಕ್ಕೆ ಈ ದಿನ ಮತ್ತೊಂದು ಸಾರಿ ನಿಮ್ಮೆಲ್ಲರನ್ನು ಆಹ್ವಾನಿಸ್ತಾ ಇದ್ದೀವಿ. ಈ ನಡೀತಾ ಇರುವಂಥ ಪರಿಸ್ಥಿತಿಯಲ್ಲಿ ನೀವು ಎಲ್ಲ ನೋಡ್ತಾ ಇದ್ದೀರಾ, ಯಾವ ರೀತಿ ಇದೆ, ಹೇಗಿದೆ ಪ್ರಪಂಚ, ಯಾವ ರೀತಿ ಆಗಿದೆ, ಓಡ್ತಾ ಇದ್ದಂಥ ಪ್ರಪಂಚ ಹೇಗೆ ಒಂದು ಸ್ಟಿಲ್ ಆಗಿ ಬಂದ್ಬಿಟ್ಟಿದೆ ಅಂತ ನಾವೆಲ್ಲ ನೋಡ್ತಾ ಇದ್ದೀವಲ್ವ. ಇದೆಲ್ಲ ಯಾಕಂದರೆ ಆತನ ಚಿತ್ತಕ್ಕೆ ವಿರುದ್ಧವಾಗಿ ನಾವೇನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಆತನಿಂದಲೇ ಎಲ್ಲವೂ ನಡಿಬೇಕು, ಆತನಿಂದಲೇ ಎಲ್ಲ ಇರಬೇಕು, ಆತನಿಂದಲೇ ನಾವು ಮುಂದೆ ಸಾಗಬೇಕು. ಸೊ ಈ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಮತ್ತೆ ಡಿಸ್ಕಷನ್ ಟಾಪಿಕ್ ಒಂದಿಗೆ ನಾನು ಮತ್ತು ಚಲನ ಈ ಒಂದು ದಿವಸ ನಿಮ್ಮೆಲ್ಲರನ್ನು ಆಹ್ವಾನಿಸ್ತಾ ಇದ್ದೀವಿ. ಚಲನ ಇವತ್ತು ಹೀಲಿಂಗ್ ಟಾಪಿಕ್ ಬಗ್ಗೆ, ಸ್ವಸ್ಥತೆ. ಸೊ ಅನೇಕರು ರೋಗದಲ್ಲಿರ್ತಾರೆ, ಅನೇಕರಿಗೆ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಈ ರೀತಿಯಾಗಿ ಒಂದು ವಾಕ್ಯವನ್ನು ಓದ್ತಾ ಮುಂದೆ ನಾವು ಕಂಟಿನ್ಯೂ ಮಾಡೋಣ. ಯಾಕಂದರೆ ದೇವ್ರ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ, ಆದರೆ ಜನರಿಗೆ ಕನ್ಫ್ಯೂಷನ್ ಇದೆ. ಸೊ ಡ್ಯೂಟ್ರಾನಮಿ ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 15ನೇ ವಚನ. ದ ಲಾರ್ಡ್ ವಿಲ್ ಟೇಕ್ ಅವೇ ಫ್ರಮ್ ಯು ಆಲ್ ಸಿಕ್ನೆಸ್ ಆ್ಯಂಡ್ ವಿಲ್ afflict you with none of the terrible disease of Egypt which you have known. ಸೊ ಈಗ ಈ ವಾಕ್ಯ ಬಂದು 7ನೇ ಅಧ್ಯಾಯ ಧರ್ಮೋಪದೇಶ ಕಾಂಡ 15ನೇ ವಚನದಲ್ಲಿ ದೇವರು ಒಂದು ದೊಡ್ಡ ವಾಗ್ದಾನ ಕೊಟ್ಟಿದ್ದಾರೆ, ಪ್ರಾಮಿಸ್. ಆ ಪ್ರಾಮಿಸ್ ಅಂದರೆ ಎರಡು ಗುಂಪು ಅಥವಾ ಎರಡು ದೇಶ ಅಥವಾ ಎರಡು ವ್ಯಕ್ತಿಗಳನ್ನು ನಾವು ನೋಡ್ತೀವಿ ರೀ, ವ್ಯಕ್ತಿತ್ವಗಳನ್ನು. ಒಂದೇನೆಂದರೆ ದೇವರು ಒಬ್ಬರ ಹತ್ರ ಮಾತಾಡ್ತಾ ಇರುವಾಗ ಇನ್ನೊಬ್ಬರನ್ನ ಕಂಪೇರ್ ಮಾಡ್ತಾರೆ. ಅಂದರೆ ಇಸ್ರಾಯೇಲ್ರ ಹತ್ರ ಮಾತನಾಡುವಾಗ, ನೋಡ್ರಿ ಇಸ್ರಾಯೇಲ್ರೇ, ನಾನು ನಿಮಗೆ ಏನು ರೋಗ ಕೊಡಲ್ಲ, ಐಗುಪ್ತ್ಯರಿಗೆ ಈಜಿಪ್ಟ್ನವರಿಗಿದ್ದಂಥ ರೋಗ ಯಾವುದು ನಿಮಗೆ ಕೊಡಲ್ಲ ಅಂತ ಡೈರೆಕ್ಟ್ಲಿ ರೋಗ ಕೊಡಲ್ಲ ಅಂತ ಹೇಳ್ಬಿಟ್ಟಿದ್ರೆ ಆಗ್ತಿತ್ತು. ಒಂದು ದೇಶನ ಇಟ್ಕೊಂಡು ಬೇರೆ ಒಂದು ದೇಶನ ಇಟ್ಕೊಂಡು ಕಂಪೇರ್ ಮಾಡಿ ಮಾತಾಡ್ತಾ ಇದ್ದಾರೆ. ಅಂದರೆ ಅದರಿಂದ ನಾವು ತಿಳ್ಕೊಳ್ತಕ್ಕಂಥ, ಅಂದರೆ ಈ ಒಂದು ವಿಷಯದ ಬಗ್ಗೆ 3 ಸಂಗತಿಗಳು ನಾನು ಹೇಳಬೇಕು. ಈಗ ಮೊದಲನೇದು ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ನಾನು. ಅದೇನೆಂದರೆ, ಈಜಿಪ್ಟ್ ದೇಶದ ಬಗ್ಗೆ ನಾವು ನೋಡುವಾಗ ಅವರಲ್ಲಿ ದೇವರಿಗೆ ವಿರುದ್ಧವಾದ ಭಾಳ ಸಂಗತಿಗಳಿದ್ವು. ಆದ ಕಾರಣ ದೇವರು ಹೇಳ್ತಾರೆ, ಈಗ ಬಿತ್ತಿದ್ದನ್ನೇ ಕೊಯ್ಬೇಕು. ಅದು ಒಂದು ಲಾ. ಅದು ಯಾವ ರೀತಿಯಾಗಿ ಗ್ರಾವಿಟೇಷನ್ ಲಾ ಇದ್ದ ಹಾಗೆ ಬಿತ್ತಿದ್ದನ್ನೇ ಕೊಯ್ಬೇಕಾಗ್ತೈತೆ. ಆದ ಕಾರಣ ಈಜಿಪ್ಟ್ನವರು ಬಿತ್ತಿದ್ದನಂದರೆ ಅವರು ದೇವರ ವಾಕ್ಯಕ್ಕೆ ಕೆಲವು ಸಂಗತಿಗಳಿಗೆ ವಿರುದ್ಧವಾಗಿ ನಡ್ಕೊಂಡದ್ರಿಂದ ಅವರಿಗೆ ಕೆಲವು ಸಿಕ್ನೆಸ್ ಬಂತು. ಈಗ ದೇವರೇನು ಹೇಳ್ತಿದ್ದಾರೆ, ನೋಡ್ರಿ, ನಾನು ನಿಮಗೆ ಕೆಲವು ವಾಕ್ಯಗಳನ್ನು ಕೊಟ್ಟಿದ್ದೀನಿ, ಆ ವಾಕ್ಯಗಳನ್ನು ನೀವು ಫಾಲೋ ಮಾಡಿದರೆ ಆ ಸಿಕ್ನೆಸ್ ನಿಮಗೆ ಬರಲ್ಲ. ಅಂದರೆ ಅರ್ಥ ಏನು, ನೀವು ಕೂಡ ಅವರಂಗೆ ನೀವು ಡಿಸೊಬೀಡಿಯನ್ಸ್ ಇದ್ದರೆ ಬರುತ್ತೆ ಅನ್ನುವಂಥದ್ದು. ಆದ ಕಾರಣ ಅದೇ ರೀತಿಯಾಗಿ ನೋಡುವಾಗ, ಬಟ್ ಆದರೆ ಆಗ ನೀವು ಹಂಗೆ ಹೇಳುವಾಗ ದ ಲಾರ್ಡ್ ಇಸ್ ಮೈ ಹೀಲರ್
ಅನೇಕ ಸಾರಿ ನಾವು ಮನುಷ್ಯರೇ ತಪ್ಪು ಮಾಡ್ತೀವಿ. ಹೌದು. ಯಾರು ದೇವರಾಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮಲ್ಲಿ ಆ ಒಂದು ಫ್ಲೆಶ್ ಇರುತ್ತೆ, ನಾವು ಮನುಷ್ಯ ಸ್ವಭಾವದವರು, ಕೋಪ ಬರುತ್ತೆ, ಮತ್ತೆ ತಪ್ಪು ಮಾಡ್ಬಿಡ್ತೀವಿ, ತಿಳಿದೇನೋ ಮಾಡ್ಬಿಡ್ತೀವಿ. ಹಾಗಂತ ದೇವರು ರೋಗ ಕೊಡ್ತಾರೆ ಅನ್ನೋದು ಇಲ್ಲ ಅಲ್ಲ ಅಣ್ಣ. ಕರೆಕ್ಟ್. ಅದು ಒಳ್ಳೆಯ ಒಂದು ಯೋಚನೆ. ಅಂದರೆ ನಾವು ಇದನ್ನು ಕ್ಲಿಯರ್ ಮಾಡ್ಕೋಬೇಕು. ಯಾಕಂತ ಹೇಳಿದರೆ ಹೌದು, ದೇವರು ಬಂದು ಒಳ್ಳೆ ದೇವರು ಮತ್ತು ಸ್ವಸ್ಥ ಮಾಡುವ ದೇವರು. ಮತ್ತು ದೇವರ ಅಪೇಕ್ಷೆ ಏನಂದರೆ ನಾವು ದೇವರ ಹಾಗೇ ಇರಬೇಕಂತ ಹೇಳ್ಬಿಟ್ಟು. ಅಂದರೆ ಅರ್ಥ ಆತನು ಕೆಲವು ಆಜ್ಞೆಗಳನ್ನು ಕೊಟ್ಟಿದ್ದಾನೆ, ಅದನ್ನು ಕೈಕೊಂಡು ನಡೆಯುವಾಗ ಆತನ ಹಾಗೇ ಆಗ್ತಾ ಹೋಗ್ತಿರ್ತೀವಿ. ಆವಾಗ ಕ್ರಮೇಣ ದೇವರು ರೋಗಿ ಅಲ್ಲ. ಅದೇ ರೀತಿಯಾಗಿ ದೇವರ ಮಕ್ಕಳು ಕೂಡ ರೋಗಿಯಾಗಿ ದೇವರ ಹಾಗೆ ಇರುವಂಥ ಒಂದು ಹೈ ಗೋಲ್ ದೇವರಿಗಿದೆ. ಆದರೆ ನೀವು ಹೇಳಿದ ಹಾಗೆ ನಮ್ಮಲ್ಲಿ ಬಲಹೀನತೆ ಇದೆ, ಮಾಂಸಭಾವ ಇದೆ, ಫ್ಲೆಶ್ ಇದೆ. ಆದ್ದರಿಂದ ನಾವು ತಿಳಿಯದೆ ತಪ್ಪು ಮಾಡುವ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ತಿಳಿಯದೆ ನಾವು ರೋಗಿಗಳಾಗೋ ಸಾಧ್ಯತೆ ಕೂಡ ಇದೆ. ನಿಜ. ಈಗ ಪಾಪದ ಬಗ್ಗೆ, ಅವಿಧೇಯತೆ ಬಗ್ಗೆ ಬಿಟ್ಬಿಡಣ್ರಿ. ಕೆಲವು ನಾರ್ಮಲ್ ನಿಯಮಗಳು, ಸಾಮಾನ್ಯ ನಿಯಮಗಳಿದೆ ರೀ. ಇದನ್ನು ನಾನು ಭಾಳ ಸಾರಿ ಹೇಳ್ತಾ ಇರ್ತೀನಿ. ಅದೇನೆಂದರೆ, ಈಗ ಕೆಲವರು ಊಟದ ವಿಷಯದಲ್ಲಿ ಕಂಟ್ರೋಲ್ ಇಲ್ಲದೆ ಮಿತಿ ಮೀರಿ ಏನಾಗಲ್ಲ, ಅದು ಒಂದು ಅವ್ರ ಕಡೆಯಿಂದ ಏನಾಗಲ್ಲ ಬಿಡು ಅಂತ ಕೆಲವು ಸರಿ ತಗೋಬಹುದು. ಬಟ್ ಇನ್ನೊಂದು ಸರಿ ಏನಾಗ್ತದೆ, ಬೇರೆಯವ್ರ ಫೋರ್ಸ್ ಕೊಡು, ಏನಾಗಲ್ಲ ಬೇಡಿ, ಇದು ತಿಂದುಬಿಟ್ಟು ನೀವು ಆಮೇಲೆ ಟ್ಯಾಬ್ಲೆಟ್ ತೊಗೊಂಬಿಡಿ ಅನ್ನುವಂಥ ರೀತಿಯಲ್ಲಿ ಕೂಡ ಕೆಲವರು ಈ ಬರ್ತ್ಡೇಸು ಅಥವಾ ಮದುವೆ ಟೈಮು, ವಿಶೇಷ ಇದರ ಕಾರ್ಯಕ್ರಮಗಳಲ್ಲಿ ಏನಾಗ್ತದೆ, ಒಂದು ನಾವು ಒತ್ತಾಯ, ಬಲವಂತವಾಗಿ ನಾವು ಆ ಒಂದು ಚೌಕಟ್ಟಿನಲ್ಲಿ ಒಳಪಟ್ಬಿಡ್ತೀವಿ. ಬಟ್ ಈಗ ಉದಾಹರಣೆಗೆ ಕೆಲವರು ಪಾಸ್ಟ್ರುಗಳು ಇದ್ದಾರೆ, ದೇವ್ರ ಸೇವೆ ಮಾಡುವಂಥವರು, ಸುವಾರ್ಥಿಕರು ಇದ್ದಾರೆ. ಈಗ ಒಂದು ಮನೆಗೆ ಅವ್ರು ವಿಸಿಟ್ ಪ್ರೇಯರ್ ಮಾಡುವಂಥ ವೇಳೆಯಲ್ಲಿ ದೇವ್ರ ಸೇವಕರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಯಾರು ಗಂಜಿ ಅಥವಾ ರಸಂ ಊಟ ಕೊಡಲ್ಲ, ಒಳ್ಳೆಯ ಊಟನೇ ಕೊಡ್ತಾರೆ, ದೇವ್ರ ಸೇವಕರು ಬಂದಿದ್ದಾರಂತ. ಈಗ ಅವ್ರಿಗೆ ಗೊತ್ತಿಲ್ಲ, ಈ ದೇವ್ರ ಸೇವಕರು ಈಗಾಗಲೇ 2-3 ಮನೆ ವಿಸಿಟ್ ಮಾಡಿ ಬಂದಿದ್ದಾರೆ, ಇನ್ನು ನಾಳೆನೂ 2-3 ಮನೆ ವಿಸಿಟ್ ಮಾಡೋದಿದೆ, ಬರೋ ವಾರನೂ ಹೋಗೋದಿದೆ ಅಂತ ಅವ್ರಿಗೆ ಗೊತ್ತಾಗಲ್ಲ. ಆದರೂ ಅವ್ರು ಪ್ರೀತಿಯಿಂದ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ತಗೊಳ್ತಾರೆ. ಆದರೆ ಯೇಸು ಸ್ವಾಮಿನೂ ಒಂದು ಮಾತು ಹೇಳಿದ್ದಾರೆ, ಏನು ಪ್ರೀತಿಯಿಂದ ನಿಮ್ಮ ಮುಂದೆ ಇಟ್ಟಿದ್ದಾರೋ, ಅಂದರೆ ವಾಟ್ ಎವರ್ ಇಸ್ ಕೆಪ್ಟ್ ಬಿಫೋರ್ ಯು, ಅದನ್ನು ಪ್ರಶ್ನೆ ಮಾಡದೆ ತಗೊಳ್ಳಿ ಅಂತ. ಸೊ ಅದನ್ನೂ ಮಾಡಬೇಕು. ಅದೇ ಸಂದರ್ಭದಲ್ಲಿ ಎಚ್ಚರಿಕೆಯಿಂದನೂ ಇರಬೇಕು, ಜಾಗೃತಿಯೂ ಇರಬೇಕು. ಪಾಪದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಈ ಆರೋಗ್ಯಕ್ಕೆ ಸಂಬಂಧಪಟ್ಟ ನಿಯಮಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹೆಚ್ಚು ಎಣ್ಣೆ ಪದಾರ್ಥ, ಹೆಚ್ಚು ನಾನ್ ವೆಜ್ ಪದಾರ್ಥ, ಅಥವಾ ಹೆಚ್ಚು ಸ್ವೀಟ್ಸ್ ಅಂದರೆ ನನಗೆ ಪ್ರಾಣ, ಕಾಫಿ ಇಲ್ಲದೆ ನನಗೆ ಆಗಲ್ಲ, ಆ ರೀತಿಯಾಗಿ ಕೆಲವು ಸಾರಿ ನಾವು ಕೆಲವು ಚಟಗಳಿಗೆ ತಿಳಿದು ಒಳಪಟ್ಟಿದ್ದೇವೆ. ಈಗ ಫಾರ್ ಎಕ್ಸಾಂಪಲ್ ಹೇಳೋದು, ಡ್ಯಾನಿಯಲ್ ಒಂದು ಅವರು ನಾನ್ ವೆಜ್ ಕೊಡ್ತೀನಿ ಅಂದಾಗ ಈ ಅಬ್ಸ್ಟೇನ್ ಫ್ರಮ್ ಇಟ್ ಅಲ್ವಾ. ಆ ಟೈಮಲ್ಲಿ ಅವ್ರು ಬರೀ ವೆಜ್ ತಿನ್ಕೊಂಡೇ ಇದ್ದಿದ್ದು. ಬಟ್ ದೇವ್ರ ವಾಕ್ಯ ಹೇಳುತ್ತೆ ಅವ್ರಕ್ಕಿಂತ ಬಲಿಷ್ಠರಾಗಿ ಇವ್ರು ಇದ್ರು ಅಂತ ಅಲ್ವಾ. ಆದ್ರೆ ಅದೇ ನಮ್ ಜನ ಏನ್ ಅನ್ಕೊಳ್ತಾರೆ, ನಾನು ನಾನ್ ವೆಜ್ ತಿಂತಲ್ಲ, ನಂಗೆ ಸ್ವಲ್ಪ ವೀಕ್ನೆಸ್ ಆಗ್ಬಿಟ್ಟಿದೆ, ನನಗೆ ಈ ತರ ಊಟ ತಿಂತಲ್ಲ, ಈ ತರ ವೀಕ್ನೆಸ್ ಆಗಿದೆ. ಆದ್ರೆ ದೇವ್ರ ವಾಕ್ಯ ಹೇಳುತ್ತೆ ಆರೋಗ್ಯದಿಂದಲೂ ನಾವು ಅದನ್ನ ಮಾಡ್ಬೇಕು. ಹೇಗೆ ದಾನಿಯಲ್ ಅದನ್ನ ಹಿ ಸ್ಯಾಕ್ರಿಫೈಸ್ಡ್ ಅಲ್ವಾಣ, ಈ ಸ್ಯಾಕ್ರಿಫೈಸ್ಡ್. ಅಂಡ್ ಬೈಬಲ್ ಏನ್ ಹೇಳುತ್ತೆ, ಅವ್ರಕ್ಕಿಂತ ಬಲಿಶಾಲಿಯಾಗಿ, ಅವ್ರಕ್ಕಿಂತ ಶಕ್ತಿಶಾಲಿಯಾಗಿ. ಸೊ ಈ ವಾಸ್ ಲೈಕ್ ದಟ್, ಈವನ್ ಈಟಿಂಗ್ ಅ ವೆಜಿಟೇರಿಯನ್ ಫುಡ್. ನಿಜ. ಯಾಕಂದರೆ ಈ ವಿಷಯದ ಬಗ್ಗೆ ನೋಡುವಾಗ 2 ಎಕ್ಸ್ಟ್ರೀಮ್ಸ್, 2 ಅತಿರೇಕ. ಒಂದು ಏನಾಗಲ್ಲ, ಏನು ಬೇಕಾದ್ರೂ ತಿನ್ಬೋದು, ದೇವರಿದ್ದಾನೆ ಅಂತ ಹೇಳ್ಬಿಟ್ಟು ಮತ್ತೆ ದೇವ್ರನ್ನ ಇನ್ವಾಲ್ವ್ ಮಾಡಿ ಆ ರೀತಿಯಾಗಿ ಒಂದು. ಇನ್ನೊಂದು ಅತಿರೇಕ ಏನಂದರೆ, ನಾನು ಅದನ್ನು ತಿನ್ನಲ್ಲ ಇದನ್ನು ತಿನ್ನಲ್ಲ ಅಂತ ಹೇಳ್ಬಿಟ್ಟು ಅವರು ಕೂಡ ವೀಕ್ನೆಸ್ ಆಗುವಂಥದ್ದು.
ಬ್ಯಾಲೆನ್ಸ್ ಬಂದು ಸಮತೋಲನೆ. ಹೌದು. ಆತ್ಮಿಕತ್ವ, ಸ್ಪಿರಿಚುವಾಲಿಟಿ ಇಸ್ ಎ ಬ್ಯಾಲೆನ್ಸ್ಡ್ ಲೈಫ್. ಯೇಸು ಸ್ವಾಮಿಗೆ ಬೆಸ್ಟ್ ಡಿಕ್ಷನರಿ ಅಂತ ಹೇಳ್ಬೋದ್ರಿ. ಎಕ್ಸಾಂಪಲ್, ಚೆನ್ನಾಗಿ ಊಟ ಮಾಡ್ತಿದ್ರು ಯೇಸು ಸ್ವಾಮಿ. ಯಾಕಂದ್ರೆ ಶಿಲ್ವೆ ಹೊರಬೇಕಾಗ್ತದೆ. ಕಾರ್ಪೆಂಟರ್ಸು ದೊಡ್ಡ ದೊಡ್ಡ ಮರಗಳ ಕೆಲಸ ಮಾಡುವಂಥವ್ರು ಈ ಏಟ್ ನೈಸ್ಲಿ ಚೆನ್ನಾಗಿ ಊಟ ಮಾಡ್ತಿದ್ರು. ಅದನ್ನು ನೋಡಿದಂಥವ್ರು ಹೊಟ್ಟೆ ಬಾಕ ಅಂತ ಹೇಳ್ತಿದ್ರಂತೆ. ವಾಸ್ ಎ ಗ್ಲಟನ್ ಅಂತ ಹೇಳಿ. ಹಿ ನ್ಯೂ ಹೌ ಟು ಈಟ್ ಆ್ಯಂಡ್ ಹಿ ನ್ಯೂ ಹೌ ಟು ಫಾಸ್ಟ್. 40 ದಿನಗಳು ಅವರು ಊಟ ಮಾಡದೆ ಉಪವಾಸ ಇದ್ರು. ದ್ಯಾಟ್ ಈಸ್ ದಿ ಬ್ಯಾಲೆನ್ಸ್. ಆ ಬ್ಯಾಲೆನ್ಸ್ ನಮ್ಮಲ್ಲಿ ಬರಲ್ಲ. ಕೆಲವು ಸಾರಿ ನಾವು ಆ ಅತಿರೇಕಕ್ಕೆ ತುಂಬ ಊಟ ಮಾಡಲಿಕ್ಕೆ ಹೋಗ್ಬಿಡ್ತೀವಿ, ಅಥವಾ ಈ ಅತಿರೇಕಕ್ಕೆ ನಾವು ಅದು ಬೇಡ ಇದು ಬೇಡ ಅಂತ ಹೇಳ್ಬಿಟ್ಟು ಫಾಸ್ಟಿಂಗ್ನಲ್ಲಿ ಕೂಡ ಕೆಲವು ಸಾರಿ ನಮ್ಮದೇ ಆದ ಫಾಸ್ಟಿಂಗ್ ನಾವು ಟೂ ಮಚ್ ಮಾಡುವಂಥ ಸಾಧ್ಯತೆ. ಸೊ ಆ ರೀತಿಯಾಗಿ ಹೇಳ್ತಾ ಇರುವಾಗ ಅದೇ ಜನರಿಗಿರುವಂಥ ಕ್ವಶನ್ ಏನಂದರೆ, ನಮಗೆ ಫೋನ್ ಕಾಲ್ಸ್ ಬರ್ತಾ ಇರುತ್ತಲ್ಲ, ಏನು ಸಿಸ್ಟರ್ ಯಾವಾಗ ಎಷ್ಟು ಪ್ರೇಯರ್ ಮಾಡ್ತಾ ಇದ್ದೀವಿ, ಯಾಕೆ ನಮಗೆ ಈ ಕಾಯಿಲೆ ವಾಸಿ ಆಗ್ತಾ ಇಲ್ಲ, ಯಾಕೆ ಈ ರೀತಿ ಯಾವಾಗೂ ನನಗೆ ಸಿಕ್ನೆಸ್ ಇದೆ. ಸೊ ಅದಕ್ಕೆ ಅವರಿಗೆ ಇರುವಂಥ ಪ್ರಶ್ನೆಗೆ ನೀವೇನು ಉತ್ತರ ಕೊಡ್ತೀರಿ? ಸರಿ, ನೀವು ಈಗಾಗಲೇ ಹೇಳಿದ ಹಾಗೆ ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 15ನೇ ವಚನದಲ್ಲಿ ದೇವರು ಸ್ವಸ್ಥ ಮಾಡುವಾತನು, ಅದರ ಬಗ್ಗೆ ಏನು ಡೌಟೇ ಇಲ್ಲ ರೀ. ಆದರೆ ಆ ಸ್ವಸ್ಥತೆಯನ್ನು ಯಾವ ರೀತಿಯಾಗಿ ನಾವು ಸ್ವೀಕರಿಸ್ತೀವೋ ಅದು ನಮ್ಮ ಮೇಲೆ ಬಿಟ್ಟಿದೆ. ನಮ್ಮ ಫ್ರೀ ವಿಲ್ಗೆ, ನಮ್ಮ ನಂಬಿಕೆಗೆ, ನಮ್ಮ ಒಂದು ಪ್ರತಿಕ್ರಿಯೆ, ರಿಯಾಕ್ಷನ್. ನಂಬಿಕೆ ಅಂತ ಹೇಳುವಾಗ ಅಲ್ಲಿ ಐ ಸ್ಟಾಪ್ ಫಾರ್. ಸರಿ, ಖಂಡಿತವಾಗಿ ಎಲ್ಲರಿಗೂ ನಂಬಿಕೆ ಇದೆ ಅಣ್ಣ. ದೇ ವಾಂಟ್ ಟು ರಿಸೀವ್ ದಟ್ ಹೀಲಿಂಗ್. ನನಗೆ ಅದು ನಂಬಿಕೆ ಇದೆ, ನನಗೆ ಸ್ವಸ್ಥತೆ ಬರುತ್ತೆ ಅಂತ. ಬಟ್ ಆದ್ರೂ ಆ ನಂಬಿಕೆ ಇದ್ರೂ ಸ್ವಸ್ಥತೆ ಆಗ್ತಾ ಇಲ್ಲ. ಇದಕ್ಕೆ ಏನ್ ಹೇಳ್ತೀರಾ? ಇದಕ್ಕೆ ಬಹಳ ಸಿಂಪಲ್ ಆನ್ಸರು. ಕೀರ್ತನೆ 31:15 2 ವಿಷಯ ಹೇಳಬೇಕಾಗ್ತದೆ. ಒಂದು ಗಾಡ್ಸ್ ವಿಲ್, ಇನ್ನೊಂದು ಗಾಡ್ಸ್ ಟೈಮ್. ಗಾಡ್ಸ್ ವಿಲ್ ಅಂತ ಹೇಳುವಾಗ ದೇವ್ರ ಚಿತ್ತ ವಾಸಿ ಆಗಬೇಕು ಜನರಿಗೆ ಅನ್ನುವಂಥದ್ದು. ಒಂದು ಮಾತ್ರ ಖಂಡಿತವಾಗಿ ನೀವು ತಿಳ್ಕೊಳ್ಳಿ, ದೇವರು ನೀವು ರೋಗದಲ್ಲಿ ಇರೋದಕ್ಕೆ ಇಷ್ಟಪಡೋದಿಲ್ಲ. ಗಾಡ್ಸ್ ವಿಲ್, ದೇವ್ರ ವಾಕ್ಯ ಹೇಳ್ತಾ ಇದೆ ಈಗ ಕೀರ್ತನೆ 31:15 ಪ್ರಕಾರ ದೇವರ ಚಿತ್ತ ಆಗಿದೆ. ಆತನ ಚಿತ್ತ ಏನಂದ್ರೆ ನೀವು ಗುಣ ಹೊಂದಬೇಕು. ಸೊ ನೋಟ್ ದಿಸ್ ಪಾಯಿಂಟ್, ನೀವು ಬರ್ದಿಟ್ಕೊಳ್ಳಿ, ದೇವರು ನೀವು ಕಾಯಿಲೆಯಲ್ಲಿರೋದು ಆತನ ಚಿತ್ತ ಅಲ್ಲ. ಸೊ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ದೇವ್ರ ಚಿತ್ತ ನೀವು ಗುಣ ಆಗಬೇಕು ಎಂಬುದು. ಹೌದ್ರಿ, ಅದು ಯೋಹಾನ ಪತ್ರಿಕೆಯಲ್ಲಿ ಕೂಡ, ಅಥವಾ ನೀವು ಮೊದಲು ಓದಿದಂಥ ವಾಕ್ಯ ದೇವರ ವಾಗ್ದಾನನೇ ಇದೆ. ವಿಮೋಚನ ಕಾಂಡ 15:26 ನನ್ ಆಫ್ ದೀಸ್ ಡಿಸೀಸಸ್, ಯಾವ ರೋಗ ನಾನು ಕೊಡಲ್ಲ ಅಂತ ದೇವರು ಹೇಳ್ತಾರೆ. ಒಬ್ಬ ತಂದೆ, ಈಗ ನಾನೇ ಕೂಡ ನನ್ನ 2 ಮಕ್ಕಳಿಗೆ ಯಾವ ರೋಗ ಕೊಡಲಿ ಅಂತ ನಾನು ಪ್ಲ್ಯಾನ್ ಮಾಡಲ್ಲ. ಯಾರು ಆಗಬಾರ್ದಂತಲೇ ನಾನು ಇಷ್ಟಪಡ್ತೇನೆ. ಒಬ್ಬ ಅಪ್ಪಿಯಾದ ತಂದೆ ಅಷ್ಟೊಂದು ಒಳ್ಳೆ ಪ್ಲ್ಯಾನ್ ಮಕ್ಕಳಿಗಾಗಿ ಇಟ್ಟಿರುವಾಗ, ಪರಲೋಕದ ಪವಿತ್ರ ತಂದೆ ಖಂಡಿತವಾಗಿ ನಮ್ಮ ವಿಷಯದಲ್ಲಿ ಪಾಸಿಟಿವ್ ಆಗಿ ಆತನು ಇಟ್ಟಂಥ ಉದ್ದೇಶ ನಾವು ಆರೋಗ್ಯವಾಗಿರಬೇಕು, ನಾವು ಪಾಪದ ಮೇಲೆ ಜಯ ಹೊಂದಿದವರಾಗಿರಬೇಕು. ಸೊ ಈ ರೀತಿಯಾಗಿರುವಾಗ, ಸೊ ಹಾಗಾದ್ರೆ ಇದು ಪಡ್ಕೋಬೇಕಾದ್ರೆ ಈ ಹೀಲಿಂಗ್ ದೇವ್ರ ಚಿತ್ತ ಆಗಿದೆ, ಈ ಹೀಲಿಂಗ್ನ ನಾವು ಪಡ್ಕೋಬೇಕಾಗಿದ್ರೆ ನಾವೇನು ಸ್ಟೆಪ್ಸ್ ಕ್ರಮ ಕೈಕೊಂಡು ಅದರ, ನೀವು ಹೇಳಿದ್ರಲ್ಲ ಗಾಡ್ಸ್ ವಿಲ್ ಆ್ಯಂಡ್ ಗಾಡ್ಸ್ ಟೈಮಿಂಗ್, ದೇವ್ರ ಚಿತ್ತ ದೇವ್ರ ಸಮಯ. ಸೊ ಈ ದೇವ್ರ ಚಿತ್ತ ಇದೆ ನಾನು ಆರೋಗ್ಯ ಹೊಂದಬೇಕಂತ, ದೇವ್ರ ಸಮಯಕ್ಕಾಗಿ ನಾನು ಹೇಗೆ ಕಾಯಬೇಕು? ಯಾಕಂದರೆ ನನಗೆ ದಿನ ನನಗೆ ತುಂಬ ನನಗೆ ಕಷ್ಟ ಆಗ್ತಾ ಇದೆ. ಸೊ ಬಟ್ ದೇವ್ರ ವಾಕ್ಯನೂ ಹೇಳುತ್ತೆ 1 ಕೊರಿಂಥ 10:13 ಐ ವಿಲ್ ನಾಟ್ ಗಿವ್ ಯು ಮೋರ್ ದೆನ್ ವಾಟ್ ಯು ಕ್ಯಾನ್ ಬೇರ್ ಬಟ್ ಐ ವಿಲ್ ಮೇಕ್ ಅ ವೇ ಔಟ್. ಆ ವಾಕ್ಯ ಹೇಳ್ರಣ್ಣ ಕನ್ನಡದಲ್ಲಿ ಮನುಷ್ಯರು ಸಹಿಸಬಹುದಾದ ಶೋಧನೆಯೇ ಹೊರತು ದೇವರು ಹೆಚ್ಚೇನು ನಿಮಗೆ ಕೊಡೋದಿಲ್ಲ. ಯಾಕಂದರೆ ದೇವರು ನಂಬಿಗಸ್ತನಾಗಿರೋದ್ರಿಂದ ಶೋಧನೆ ಆಗುತ್ತಲೇ ಆತನು ಅದರ ಜೊತೆಯಲ್ಲಿ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಉಂಟು ಮಾಡ್ತಾನೆ. ಪ್ರೈಸ್ ಗಾಡ್. ಸೊ ನೀವು ಅನ್ಕೊಳ್ತಾ ಇರ್ಬೋದು ನನಗೆ ಕಾಯಿಲೆ ಇದೆ, ನನಗೆ ಆಗೋದಿಲ್ಲ. ದೇವರು ನಿಮಗೆ ಎಷ್ಟು ಸಹಿಸಬಹುದಾದಷ್ಟೇ ದೇವರು ಅದಕ್ಕೆ ತಪ್ಪಿಸುವಂಥ ಮಾರ್ಗನೂ ಇಟ್ಟಿರ್ತಾರೆ. ಸೊ ಅಣ್ಣ, ನಾನು ಹೇಳೋದೇನೆಂದರೆ ಈ ಒಂದು ವಿಲ್, ದೇವ್ರ ಚಿತ್ತಕ್ಕೆ ಮತ್ತು ಸಮಯಕ್ಕೆ ಮಧ್ಯ ಇದೆಯಲ್ಲ ಗ್ಯಾಪ್, ಅದನ್ನು ಹೇಗೆ ನಾವು ಫಿಲ್ ಮಾಡಬೇಕು? ದೇವರ ಚಿತ್ತ ದೇವರ ಸಮಯಕ್ಕೆ ನಡುವೆ ನಮಗೇನು ಇರಬೇಕಂದ್ರೆ ದೇವರ
ತಾಳ್ಮೆ ಪೇಷನ್ಸ್ ನಾನು ಹೇಳಕ್ ಬಂದೆ. ರೈಟ್ ರೀ. ಯಾಕಂತ ಹೇಳಿದ್ರೆ ಈ ಅಬ್ರಾಹ್ಮನ ಎಕ್ಸಾಂಪಲೇ ನಾವು ತೆಗೆದುಕೊಳ್ಳೋದಾದರೆ, ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಒಂದು ವಾಕ್ಯ ಈ ರೀತಿಯಾಗಿದೆ. ಅದೇನೆಂದರೆ 6ನೇ ಅಧ್ಯಾಯ 12ನೇ ವಚನದಲ್ಲಿ ಈ ರೀತಿಯಾಗಿದೆ. ಅಂದರೆ ಆ ಪ್ರತಿಫಲವನ್ನು, ಅಂದರೆ ಆ ಒಂದು ವಾಗ್ದಾನವನ್ನು ನಾವು ಪಡ್ಕೋಬೇಕಾದ್ರೆ ನಮಗೆ ನಂಬಿಕೆ ಮಾತ್ರ ಅಲ್ಲ, ತಾಳ್ಮೆ ಕೂಡ ಇರಬೇಕು ಅಂತ ಹೇಳ್ಬಿಟ್ಟು. ಡ್ಯೂಟ್ರಾನಮಿ 6 ಏನು ವಾಕ್ಯನ? ಇದು ಬಂದು ಹೀಬ್ರೂಸ್ 6:12. ಸೊ ತಾಳ್ಮೆ ಎಂಬುದು ನೋಡ್ರಿ, ಈ ದೇವ್ರ ಚಿತ್ತಕ್ಕೆ ಮತ್ತೆ ಸಮಯಕ್ಕೆ ನಡುವೆ ನಮ್ಮಲ್ಲಿ ಆ ತಾಳ್ಮೆ ಇರಬೇಕು. ದೇವರು ಖಂಡಿತವಾಗಿ ನನಗೆ ಗುಣ ಮಾಡ್ತಾರೆ. ದೇವ್ರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಬಿಕಾಸ್ ವಿತ್ ಮ್ಯಾನ್ ದಿಸ್ ಇಸ್ ಇಂಪಾಸಿಬಲ್, ಬಟ್ ವಿತ್ ಗಾಡ್ ಆಲ್ ಥಿಂಗ್ಸ್ ಆರ್ ಪಾಸಿಬಲ್. ಕರೆಕ್ಟ್. ಸೊ ದೇವ್ರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆದರೆ ನೀವು ನಿಮ್ಮ ನಂಬಿಕೆಯನ್ನು ಬಿಡದೆ ಅದಕ್ಕೆ ತಕ್ಕಂತೆ ನಿಮ್ಮಲ್ಲಿ ಒಂದು ಪೇಷನ್ಸ್ ಇದ್ದರೆ, ತಾಳ್ಮೆ ಇದ್ದರೆ ಖಂಡಿತವಾಗಿ ದೇವ್ರ ಕಾರ್ಯ ಮಾಡ್ತಾರೆ. ಸೊ ಇದು ಸರಿಯಣ್ಣ. ಬಟ್ ಆದರೆ ಇನ್ನೂ ಕೆಲವ್ರ ಪ್ರಶ್ನೆ ಏನಂದರೆ, ಈಗ ಎಷ್ಟೋ ಜನ ದೇವ್ರ ಸೇವೆ ಮಾಡ್ತಾ ಇರ್ತಾರೆ. ದೇವ್ರ ಸೇವಕರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನಂದರೆ, ಅವರು ಚರ್ಚ್ ನಡೆಸ್ತಾ ಇರ್ತಾರೆ, ಎಷ್ಟೊಂದು ಜನಕ್ಕೆ ಅವ್ರು ಪ್ರೇಯರ್ ಮಾಡ್ತಾರೆ, ಹೀಲಿಂಗ್. ಒಬ್ಬೊಬ್ರು ಕ್ವಶನ್ ಕೇಳ್ತಾರೆ, ಏನಕ್ಕೆ ಅವ್ರಿಗೆ ಕ್ಯಾನ್ಸರ್ ಬಂತು, ಏನಕ್ಕೆ ಅವ್ರಿಗೆ ಈ ಥರ ರೋಗ ಬಂತು, ಯಾಕೆ ಅವರೇ ದೇವ್ರ ಸೇವೆ ಮಾಡ್ತಾ ಇದ್ದಾರಲ್ಲ, ಏನಕ್ಕೆ ಈ ಥರ ಆಗಬೇಕು ಅಂತ ಕ್ವಶನ್ ಕೇಳ್ತಾರೆ. ಸೊ ಇದಕ್ಕೆ ಏನು ಹೇಳ್ತೀರಾ ನೀವು? ದೇವರ ಸೇವಕರು ಅಂತ ಹೇಳಿದ ಮೇಲೆ ಇಂಗ್ಲೀಷ್ನಲ್ಲಿ ಹೇಳಬೇಕಾದ್ರೆ ಮ್ಯಾನ್ ಆಫ್ ಗಾಡ್ ಆರ್ ವಿಮನ್ ಆಫ್ ಗಾಡ್. ಈಗ ಮ್ಯಾನ್ ಅಂತ ಹೇಳಿದ ಮೇಲೆ ಅಲ್ಲಿ ಏನಾಗ್ಬಿಡ್ತದೆ, ವೀಕ್ನೆಸ್ಸು, ಬಲಹೀನತೆ ಅನ್ನುವಂಥದ್ದು ಬಂದಿದೆ. ಮ್ಯಾನ್ ಆಫ್ ಗಾಡ್ ಆದರೂ ದೇವರ ಮನುಷ್ಯರಾಗಿದ್ದರೂ ಕೂಡ ಮನುಷ್ಯರೇ. ಆದ ಕಾರಣ ಮನುಷ್ಯರು ಅಂತ ಹೇಳಿದ ಮೇಲೆ ಎಲ್ಲ ಮನುಷ್ಯರಿಗೂ ಆಗತಕ್ಕಂಥ ಬರತಕ್ಕಂಥ ಕೆಲವು ಸಂಗತಿಗಳನ್ನು ಈ ಮನುಷ್ಯರು ಕೂಡ ಅನುಭವಿಸಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ಯೋಬನೇ ತಗೋಬಹುದಲ್ವಾ? ಹಿ ವಾಸ್ ಅ ಮ್ಯಾನ್ ಹೂ ವಾಸ್ ವೆರಿ ರೈಚಸ್, ನೀತಿವಂತನಾಗಿದ್ದ, ದೇವರಿಗೆ ಹತ್ತಿರವಾಗಿದ್ದ, ಯಾವಾಗೂ ಪ್ರೇಯರ್ ಮಾಡ್ತಿದ್ದ. ಬಟ್ ಹಿ ಲಾಸ್ಟ್ ಎವ್ರಿಥಿಂಗ್ ಅಲ್ವಾ? ಜಸ್ಟ್ ಅನ್ ಎಕ್ಸಾಂಪಲ್ ಫ್ರಮ್ ದ ಬೈಬಲ್ ಅಲ್ಲೇ ತಗೊಳ್ಬೇಕಾದ್ರೆ, ಹಿ ಲಾಸ್ಟ್ ಎವ್ರಿಥಿಂಗ್ ಅಂಡ್ ಹಿ ವಾಸ್ ಅಫ್ಲಿಕ್ಟೆಡ್ ವಿತ್ ಅ ವೆರಿ ಸೀರಿಯಸ್ ಡಿಸೀಸ್. ದಟ್ಸ್ ವಾಟ್ ದ ಬೈಬಲ್ ಸೇಸ್ ಅಲ್ವಾ? ಸೊ ಆದ್ರೂ ಬಟ್ ಹಿ ವಾಸ್ ಫೇತ್ಫುಲ್ ಇನ್ ದಟ್ ಅಲ್ವಾ? ಸೊ ಇದಕ್ಕಾಗಿ ನೀವೇನು ಹೇಳ್ತೀರಾ? ಅಂದರೆ ಮೊನ್ನೆ ಅಥವಾ 3 ದಿವಸ ಹಿಂದೆ ಇದ್ರ ಬಗ್ಗೆ ನಾನು ಒಬ್ಬರ ಹತ್ರ ಮಾತಾಡ್ತಾ ಇದ್ದಾಗ, ದೇವ್ರ ಸೇವಕರು ಯೋಬನ ಬಗ್ಗೆನೇ ಮಾತಾಡಿದಾಗ ಅವರು ಒಂದು ಮಾತು ಹೇಳಿದರು. ಭಾಳ ಅದು ಸ್ವಲ್ಪ ಒಂದು ರೀತಿಯಿಂದ ಒಪ್ಕೊಳ್ತಕ್ಕಂಥ ಮಾತು ಅವ್ರು ಹೇಳಿದರು. ಅವ್ರು ಹೇಳಿದ್ರೆ, ಅಣ್ಣ ಯೋಬ ಬಂದು ಹಳೆ ಒಡಂಬಡಿಕೆಯಲ್ಲಿದ್ದ, ಆದ ಕಾರಣ ಅವನಿಗೆ ಆ ಸಿಕ್ನೆಸ್ಸು ಪೌಲನಿಗೆ ಹಂಗೆ ಹೇಳಿದಾಗ ಪೌಲನಿಗೆ ಥಾರ್ನ್ ಇನ್ ದ ಫ್ಲೆಶ್ ಅಲ್ವಾ? ಅದೇನು ಹೇಳ್ಬೇಕಪ್ಪ ಈಗ? ಕರೆಕ್ಟ್. ಅದಕ್ಕೆ ಆ ರೀತಿಯಾಗಿ ಅವರು ಹೇಳಿದ್ರು. ನಾನು ಒಂದು ರೀತಿಯಿಂದ ಒಪ್ಕೊಂಡ್ರಿ. ಬಟ್ ಆದ್ರೆ ಇದಕ್ಕೆ ಸಮಾಧಾನ, ಇದಕ್ಕೆ he said my grace is sufficient for you. He had thorn in his flesh. We don't know what it was, but he was going through some pain. ಹೌದು. ಸೊ ಇದು ಈಗ ಈ ಅಂದರೆ ಈ ಪೌಲನ ಬಗ್ಗೆ ಬರೋ ಮುಂಚಿತವಾಗಿ ನಾವು ಇದು ಯೋಬನ ಬಗ್ಗೆಗೆ ನೋಡೋಕ್ಕಿಂತ ಮುಂಚೆ ಅಬ್ರಹಾಮಂದು ನೋಡಬೇಕಾಗ್ತದೆ. ಯಾಕಂದರೆ ಅಬ್ರಹಾಮನಿಗೆ ಒಂದು ಪ್ರಾಬ್ಲಮ್ ಇತ್ತು. ಅದೇನಂದರೆ ಅವರ ಹೆಂಡತಿ ಬಂಜೆಯಾಗಿದ್ದರು ಮತ್ತು ಭಾಳ ವರ್ಷಗಳಿಂದ ಆ ಬಂಜೆತನದಲ್ಲಿ ಅವರು ಇದ್ದಂಥ ಪರಿಸ್ಥಿತಿಯಲ್ಲಿ ಆದಿಕಾಂಡ 20ನೇ ಅಧ್ಯಾಯದಲ್ಲಿ ಒಂದು ಸರಿ ಒಂದು ಊರಿಗೆ, ಗೆರಾರಿಗೆ ಅಬ್ರಹಾಮ ಸಾರ ಇಬ್ಬರು ಹೋಗ್ತಾರೆ. ಅಲ್ಲಿ ನೋಡುವಾಗ ಆ ಊರಿನವರೆಲ್ಲರೂ ಬಂಜೆ ಆಗಿದ್ರಂತೆ, ಸ್ತ್ರೀಯರು. ಈಗ ಅಬ್ರಹಾಮನು ಏನು ಮಾಡ್ತಾನೆ ಅಂದರೆ, ಇದು ಬೈಬಲ್ನಲ್ಲಿ ಇರುವಂಥ ಫಸ್ಟ್ ಹೀಲಿಂಗ್ ಪ್ರೇಯರ್, ಸ್ವಸ್ಥತೆಯ ಪ್ರಾರ್ಥನೆ, ಪ್ರಥಮ ಸ್ವಸ್ಥತೆಯ ಪ್ರಾರ್ಥನೆ ಅಂತ ಹೇಳಬೇಕು. 20ನೇ ಅಧ್ಯಾಯ 17ನೇ ವಚನದಲ್ಲಿ, ತರುವಾಯ ಅಬ್ರಹಾಮನು ದೇವರನ್ನು ಬೇಡಿಕೊಳ್ಳಲು, ಅಂದರೆ ಇದು ಹೀಲಿಂಗ್ ಆಗಿ ಬೇಡಿಕೊಳ್ಳಲು, ದೇವರು ಅಬಿಮೆಲೇಕನನ್ನು ಅವನ ಪತ್ನಿಯನ್ನು ದಾಸಿಯರನ್ನು ವಾಸಿ ಮಾಡಿದ್ದರಿಂದ ಅವರಿಗೆ ಮಕ್ಕಳಾದರು.
ರಾಜನು ಮೊದಲುಗೊಂಡು ಸರ್ವೆಂಟ್ಸ್ವರೆಗೆ ಈ ಬಂಜೆತನ ಏನಿತ್ತು ಕಂಪ್ಲೀಟ್ ಹೀಲಿಂಗು ಒಂದು ಪ್ರೇಯರ್ನಿಂದ ಎಲ್ರಿಗೂ ವಾಸಿ ಆಗಿಬಿಡ್ತಂತೆ. ಆದರೆ ಸ್ವಂತ ಹೆಂಡತಿ ಬಂಜೆತನ ವಾಸಿ ಆಗಲಿಲ್ಲ. ಯಾಕೆ ಅಂತ ಹೇಳ್ಬಿಟ್ಟು ಹೋಗುವಾಗ ಆ ಪ್ರಿಯ ದೇವ್ರ ಸೇವಕರು DGS ದಿನಕರನ್ ಅವರು ಒಂದು ಸರಿ ಹೇಳಿದಂಥ ಮಾತು ನನಗೆ ನೆನಪಿಗೆ ಬರ್ತಿದ್ದೆ. ಅದೇನೆಂದರೆ, ಹೀಲಿಂಗ್ ಮಾಡುವಂಥ ವ್ಯಕ್ತಿ ಅಥವಾ ದೇವರೇ ಹೀಲ್ ಮಾಡೋದು, ಆದರೆ ಸ್ವಸ್ಥತೆ ವರ ಇರುವಂಥ ದೇವರ ಸೇವಕರು ಪ್ರೇಯರ್ ಮಾಡುವಾಗ ಅನುಕಂಪದಿಂದ ಪ್ರೇಯರ್ ಮಾಡಬೇಕಂತ, ಕಂಪ್ಯಾಷನ್. ಯಾಕಂದರೆ ಯೇಸು ಸ್ವಾಮಿ ಕೂಡ ಅನೇಕ ಸಾರಿ ಅನುಕಂಪದಿಂದ ಹಿ ವಾಸ್ ಮೂವ್ಡ್ ವಿತ್ ಕಂಪ್ಯಾಷನ್ ಆ್ಯಂಡ್ ಹೀಲ್ಡ್ ದೆಮ್. ಯಾರೋ ಒಬ್ಬ ವಿಧವೆ, ಒಬ್ಬನೇ ಮಗ ಸತ್ತೋಗ್ಬಿಟ್ಟಿರ್ತಾನೆ, ಶವ ಸಂಸ್ಕಾರ ಹೋಗ್ತಾ ಇರ್ತಾರೆ. ಆವಾಗ ಯೇಸು ಸ್ವಾಮಿ ಆಕೆಯನ್ನು ನೋಡಿ ಕನಿಕರ ಪಟ್ಟು ಆ ಹೀಲಿಂಗ್ ವರ ಆತನಲ್ಲಿ ಕಾರ್ಯಗತವಾಗಿ ಯವನಸ್ಥನೇ ಎದ್ದೇಳಂತ ತಕ್ಷಣ ಮಿರಕಲ್ ವರ್ಕ್ ಆಗ್ತದೆ. ಲಾಜರಸ್ ಕೂಡ ಕರೆಕ್ಟ್, ವೆಪ್ಟ್ ಕರೆಕ್ಟ್, ಗುಡ್ ಎಕ್ಸಾಂಪಲ್. ಆದ ಕಾರಣ ಅಳಬೇಕಾಗಿಲ್ಲ, ಆದರೂ ಕೂಡ ಆ ಒಂದು ಕನಿಕರ ಆತನಿಗೆ ಬಂದದ್ರಿಂದ, ಕನಿಕರ ಇರೋದಕ್ಕೆ ಅಳು ಬರುತ್ತೆ. ರೈಟ್. ಆದ ಕಾರಣ ದೇವರ ಒಂದು ಎಕ್ಸ್ಪೆಕ್ಟೇಷನ್, ಈ ಸ್ವಸ್ಥತೆ ವರ ಇರುವಂಥ ದೇವರ ಸೇವಕರು ಆ ಒಂದು ಅನುಕಂಪದಿಂದ ಇತರರನ್ನು, ದೇವರ ಅನುಕಂಪದಿಂದ ಜನರನ್ನು ವಾಸಿ ಮಾಡಬೇಕನ್ನುವಂಥದ್ದು ದೇವರ ಚಿತ್ತ ಇರ್ತದೆ. ಬಟ್ ದಟ್ ಇಸ್ ನಾಟ್ ಮೈ ಕ್ವಶನ್. ಮೈ ಕ್ವಶನ್ ಇಸ್, ಸೇವಕರಿಗೆ ಈ ತರ ಕಾಯಿಲೆ ಏನಕ್ಕೆ ಬರುತ್ತೆ? ಸೇವಕರಿಗೆ ಈ ಒಂದು ಸಮಸ್ಯೆ ಅಥವಾ ಕಾಯಿಲೆ ಬರುವಂಥದ್ದು, ನೀವೇ ಸ್ವಲ್ಪ ಮುಂಚೆ ಪೌಲನ ಎಕ್ಸಾಂಪಲ್ ಕೊಟ್ಟಿದ್ದೀರಿ. 2 ಕೊರಿಂಥ 12ನೇ ಅಧ್ಯಾಯದಲ್ಲಿ ಸೇವಕನು ಪೌಲನು ಅವನ ಎಕ್ಸ್ಪೀರಿಯನ್ಸ್ ನೋಡಿದರೆ ಯಾವ ಸೇವಕರಿಗೂ, ಆರ್ಡಿನರಿ ಸೇವಕರಿಗೂ ಇಲ್ಲದಂಥ ಒಂದು ಎಕ್ಸ್ಪೀರಿಯನ್ಸ್, ಎಷ್ಟೋ ಕೋಟಿಯಲ್ಲಿ ಒಬ್ಬರಿಗಿರುವಂಥ ಒಂದು ಎಕ್ಸ್ಪೀರಿಯನ್ಸ್ ಇರ್ಬೋದು. ಅದೆಂಥ ಎಕ್ಸ್ಪೀರಿಯನ್ಸ್ ಅಂದರೆ, ಹೆವನ್ಗೆ ಹೋಗಿ ಬಂದುಬಿಟ್ನಂತೆ, 3rd ಹೆವನ್ಗೆ ಹೋಗಿ ಬಂದಿದ್ದಾನೆ. ಅಷ್ಟು ದೊಡ್ಡ ಸೇವೆ ಮಾಡಿ ಸುಮಾರು 13 ಪತ್ರಿಕೆಗಳನ್ನು ಬರೆದು ಯೇಸು ಸ್ವಾಮಿಯ ದರ್ಶನವಾದಂಥ ಈ ವ್ಯಕ್ತಿ ಏನು ಹೇಳ್ತಿದ್ದಾನೆ, ಶರೀರದಲ್ಲಿ ಶೂಲ ಆತನಿಗೆ ಇತ್ತು ಎಂಬುದಾಗಿ. ನೀವು ಹೇಳಿದ ಹಾಗೆ ಅದು ಏನಂತ ನಮಗೆ ಗೊತ್ತಿಲ್ಲ, ಬೈಬಲ್ ಸ್ಪಷ್ಟಪಡ್ತಾ ಇಲ್ಲ. ಒಟ್ಟು ಸಮ್ ಫಿಸಿಕಲ್ ಪ್ರಾಬ್ಲಮ್, ಒಂದು ದೈಹಿಕವಾದಂಥ ಒಂದು ಸಮಸ್ಯೆ ಆತನಿಗಿತ್ತು. ಮುಳ್ಳು, ಶೂಲ ಅಂತ ಹೇಳುವಾಗ ಪೇನ್, ಅದು ಅಂತ ಒಂದು ಪರಿಸ್ಥಿತಿ ಏನಂತ ಎಲ್ಲೂ ಮೆನ್ಷನ್ ಆಗಿಲ್ಲ. ಗಲಾತ್ಯದಲ್ಲಿ ಬರೆದ ಪತ್ರಿಕೆಯಲ್ಲಿ ನೋಡುವಾಗ ಅದು ಕಣ್ಣು ಇರ್ಬೋದು ಅಂತ ಹೇಳ್ತಾರೆ. ಯಾಕಂದರೆ ಪೌಲನ್ನು ನೋಡಿದ್ರ ನಾನು ನಿಮಗೆ ಎಷ್ಟು ದೊಡ್ಡ ಅಕ್ಷರದಲ್ಲಿ ಬರೆದಿದ್ದೇನೆ ಅಂತ ಹೇಳ್ತಾರೆ. ಅಂದರೆ ಕಣ್ಣಿನ ಸಮಸ್ಯೆ ಇತ್ತು, ಆದ ಕಾರಣ ಆ ಕಾಲದಲ್ಲಿ ಸ್ಪೆಕ್ಸ್ ಅವೆಲ್ಲ ಹಾಕ್ಕೊಳ್ತಿದ್ದಿಲ್ಲ, ಆದ ಕಾರಣ ಅದು ಇರ್ಬೋದಂತ. ಒಟ್ಟು ಅದು ದೇವರು ಬೇಕಂತ ಅದು ಏನಂತ ಹೇಳಿಲ್ಲ. ಯಾಕಂದರೆ ನಾವು ಯಾವ ಸಿಕ್ನೆಸ್ಗೂ ಇದು ಅನ್ವಯ ಮಾಡ್ಕೋಬೋದು, ಅಪ್ಲೈ ಮಾಡ್ಕೋಬೋದು. ಸರಿ, ಹಿ ಹ್ಯಾಡ್ ಎ ಪ್ರಾಬ್ಲಮ್, ಫಿಸಿಕಲ್ ಪ್ರಾಬ್ಲಮ್, ಒಂದು ದೈಹಿಕ ಸಮಸ್ಯೆ, ಅಸ್ವಸ್ಥತೆ. ದಟ್ ಮೀನ್ಸ್ ಇದರಲ್ಲಿ ಏನು ಕಂಡು ಬರುತ್ತೆ ಅಂದರೆ, ಎಲ್ಲರೂ ಮನುಷ್ಯರಿಗೆ ರೈಟ್ ಕಾಯಿಲೆ ಬರೋದು ಸಹಜ ಅಲ್ವಾ? ಯಾಕಂದ್ರೆ ವಿ ಆರ್ ಆಲ್ ಸಿನ್ಫುಲ್. ಸೊ ಒನ್ ಆಫ್ ದ ರೀಸನ್ ವೈ ಸಿಕ್ನೆಸ್ ಕಮ್ಸ್, ಯಾಕೆ ಕಾಯಿಲೆ ಬರುತ್ತೆ ಅಂದ್ರೆ ಪಾಪದ ನಿಮಿತ್ತವಾಗಿ ಅಲ್ವಾ? ಸೊ ಅದೇ ದೇವ್ರ ವಾಕ್ಯ, ಎವ್ರಿ ಒನ್ ಹ್ಯಾವ್ ಸಿನ್ಡ್ ಅಂಡ್ ಫಾಲನ್ ಶಾರ್ಟ್ ಆಫ್ ದ ಗ್ಲೋರಿ ಆಫ್ ಗಾಡ್. ಆ ಪಾಪದ ನಿಮಿತ್ತ ಆಗಂತ ನಾವು ಪಾಪದಲ್ಲೇ ಇದ್ದೀವಿ ಅಂತಲ್ಲ, ದೇ ಮೇ ಬಿ ಸಮ್ ರೀಸನ್ that we got into sickness ಅಲ್ವಾಣ? ಸೊ ಯಾಕೆ ಇದು ಮಾತಾಡ್ತಾ ಇದ್ದೀನಿ ಅಂದ್ರೆ, ತುಂಬಾ ಜನ ದೇ ಪಿನ್ ಪಾಯಿಂಟ್ ಆನ್ ದ ಮೆನ್ ಆಫ್ ಗಾಡ್ ಆರ್ ವುಮೆನ್ ಆಫ್ ಗಾಡ್. ನೋಡು, ಅವರು ದೇವ್ರ ಸೇವೆ ಮಾಡ್ತಾ ಇದ್ರು, ಅವ್ರಿಗೆ ಈ ತರ ಆಗಿದೆ. ನೆವರ್ ವಿ ಶುಡ್ ಡೂ ದಟ್. ನೆವರ್ ವಿ ಶುಡ್ ಜಡ್ಜ್ ಎನಿಬಡಿ. ಯಾರನ್ನೂ ನಾವು ಆ ಥರ ಹೀಯಾಳಿಸಿ ಅವ್ರಿಗೆ ಹಿಂಗಾಯ್ತು, ಇನ್ನು ಯು ಕ್ಯಾನ್ ಅಪ್ಹೋಲ್ಡ್ ದೆಮ್ ಇನ್ ಪ್ರೇಯರ್. ಅವರಿಗಾಗಿ ಪ್ರಾರ್ಥನೆ ಮಾಡ್ರಿ. James chapter 1 ಅಲ್ಲಿ ಹೇಳುತ್ತಲ್ಲ, when we go and pray for the sick person or when we are praying for them, God will heal them. So that is what we can do. ಇನ್ನೊಬ್ಬರ ಬಗ್ಗೆ ಮಾತಾಡೋದು ಬಿಟ್ಬಿಟ್ಟು ನಾವು ಅದಕ್ಕಾಗಿ ನೋಡ್ರಿ, ಎಲ್ಲರೂ ಮನುಷ್ಯರಿಗೆ ಖಂಡಿತವಾಗಿ ಹೇಳಿದಾಗೆ ಬೈಬಲಲ್ಲಿ ಈವನ್ ಪೌಲ್ ಹ್ಯಾಡ್ ಟು ಫೇಸ್ ದಿಸ್. ಪೌಲನಿಗೂ ಸಹ ಕಾಯಿಲೆ, ಅದು ಯಾವ ರೀತಿ ಅಂತ ನಮಗೆ ಗೊತ್ತಿಲ್ಲ, ಬಟ್ ಹಿ ಆಲ್ಸೋ ಹ್ಯಾಡ್ ಟು ಫೇಸ್ ಇನ್ ದ ನ್ಯೂ ಟೆಸ್ಟಮೆಂಟ್. ಸೊ ಆ ರೀತಿಯಾಗಿ ಅದಕ್ಕೆ ನಾನು ಈ ಟಾಪಿಕ್ ತಂದಿದ್ದೆ. ಯಾಕಂದರೆ ಸುಮಾರು ಜನ ದೇ ವಿಲ್ ಬಿ ಗಾಸಿಪಿಂಗ್, ಅಂದರೆ ಹೇಳ್ತಾ ಇರ್ತಾರೆ, ಅವ್ರಿಗೆ ಹಿಂಗಾಯ್ತು, ಇವ್ರಿಗೆ ಯಾಕೆ ಹಿಂಗಾಯ್ತು. ದೇ ಸಿಟ್ ಆಫ್ ಆನ್ ಜಡ್ಜ್ಮೆಂಟ್ ಸೀಟ್. ಈ ರೀತಿ ಮಾಡಿದ್ರು, ಅದಕ್ಕೆ ಹಿಂಗಾಯ್ತು. ಸೊ
ಆ ಥರ ಮಾಡೋದನ್ನ ಬಿಟ್ಟು ನಾವು ಯಾಕೆ ಈ ರೀತಿ ಆಯಿತು ಅನ್ನೋದು ನೋಡೋದನ್ನ ಬಿಟ್ಟು ಲೆಟ್ಸ್ ಪ್ರೇ ಫಾರ್ ದೆಮ್. ಬಿಕಾಸ್ ದೇವ್ರ ಚಿತ್ತ ಅಲ್ಲ ಇದನ್ನು ನಾವು ಯಾವಾಗೂ ಅನ್ಕೋಬೇಕು, ದೇವ್ರ ಚಿತ್ತ ಅಲ್ಲ ನಾವು ರೋಗದಲ್ಲಿ ಇರುವಂಥದ್ದು. ಸೊ ಅವರಿಗಾಗಿ ನಾವು ಪ್ರೇಯರ್ ಮಾಡುವಾಗ ದೇವ್ರು ಖಂಡಿತವಾಗಿ ಗುಣ ಮಾಡ್ತಾರೆ. ಸೊ ಇನ್ನೊಂದು ಕ್ವಶನ್ ಅಣ್ಣ, ಸೊ ಅವರಿಗೆ ಅವ್ರು ವಾಸಿ ಮಾಡ್ಕೊಳಕ್ ಆಗ್ತಾ ಇಲ್ಲ. ಸೊ ಇದೆಲ್ಲ ಕ್ವಶನ್ಸ್ ಬರೋ ಅಂಥದ್ದು. ಅವರು ಪಾಸ್ಟರ್ ಅಂತೆ, ಅವರ ಸಿಕ್ನೆಸ್ಸೇ ಅವ್ರಿಗೆ ವಾಸಿ ಆಗಿಲ್ಲ, ಅವ್ರು ಹೆಂಗ್ ಇನ್ನೊಬ್ಬರಿಗಾಗಿ ಪ್ರೇಯರ್ ಮಾಡ್ತಾರೆ? ಸೊ ಇದಕ್ಕೆ ನಿಮ್ಮ ಒಪಿನಿಯನ್ ಏನ ಹೇಳ್ತೀರಾ? ಮತ್ತೆ ದಿನಕರ್ ನಾಯನ್ ಅವ್ರ ಬಗ್ಗೆನೇ ನಾನು ಉದಾಹರಣೆ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಅದೇನಂದ್ರೆ ಅವರು ಭಾಳ ಜನರಿಗೆ ಪ್ರೇಯರ್ ಮಾಡಿದಾಗ ಭಾಳ ಜನ ವಾಸಿ ಆದರು. ನಾನು ಕಣ್ಣಾರೆ ಅದನ್ನು ನೋಡಿದ್ದೆ, ನಾನೇ ಟ್ರಾನ್ಸ್ಲೇಟರ್ ಆಗಿ ಅವರಿಗೆ ಭಾಷಾಂತರ ಮಾಡುವಾಗ ಎಷ್ಟೋ ಜನರು ನನಗೆ ಗೊತ್ತಿದ್ದವರೆಲ್ಲರ ಕೂಡ ಸ್ವಸ್ಥವಾದದ್ದನ್ನು ನಾನು ನೋಡಿದ್ದೇನೆ, ಚೆಕ್ ಮಾಡಿದ್ದೇನೆ. ಸ್ವಲ್ಪ ತೋಮ ಇದ್ದಂಗೆ ನಾನು, ಯಾಕಂದರೆ ನೋಡದೆ ನಂಬೋದಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ನೋಡಿಬಿಟ್ಟು ನಂಬಿದೆ ನಾನು. ಆದರೆ ಇವರಲ್ಲಿ ಅಸ್ವಸ್ಥತೆ ಇರ್ತಿತ್ತು ಕೆಲವು ಸಾರಿ. ದಿನಕರನ್ ಅವರು ಉದಾಹರಣೆಗೆ ಒಂದು ಸರಿ ಅವರಿಗೆ ಹೆಡ್ಡೇಕ್ ಬಂದುಬಿಟ್ಟು ಬೆಂಗಳೂರಿನಲ್ಲಿ ಒಂದು ಕಡೆ ಅವರು ಇದ್ದಾಗ ನಾನು ಹೋಗಿದ್ದೆ. ಸೊ ಅವರು ನೀವು ಹೇಳಿದ ಹಾಗೆ ಅವರು ಮನುಷ್ಯರೇ. ಇನ್ನೊಂದೇನೆಂದರೆ ಮನುಷ್ಯರು ಆ ಒಂದು ನೋವು ಬೇನೆ ರೋಗಗಳನ್ನು ಒಳಪಡಿಸ್ಕೊಂಡಾಗ ಆ ಒಂದು ಫೀಲಿಂಗ್ ಅನುಭವ ಅವ್ರಿಗೆ ಆದಾಗ ಬೇರೆ ರೋಗಿಗಳು ಅವ್ರ ಹತ್ರ ಬಂದಾಗ ಅವ್ರಿಗೆ ಗೊತ್ತಾಗ್ತೈತೆ ಅವರ ನೋವೇನು, ಅವರ ಕಷ್ಟ ಏನು. ಹೌದು, ಇಟ್ಸ್ ಕಾಲ್ಡ್ ಐಡೆಂಟಿಫಿಕೇಷನ್, ಅಂದರೆ ಗುರುತಿಸಿಕೊಳ್ಳೋದು. ಆ ಗುರುತಿಸಿಕೊಂಡು ಮಾಡುವ ಸೇವೆ ಇದು ಅಂತ ದೇವರು ಆ ರೀತಿಯಾಗಿ ಕೊಟ್ಟಿರ್ತಾರೆ. ಅದನ್ನು ಬೆಸ್ಟಾಗಿ ಹೇಳಬೇಕಾದ್ರೆ, ಈಗ ದೇವರು ಬಂದು ನಮ್ಮನ್ನು ರಕ್ಷಿಸ್ಬೋದು. ದೇವರು ಯಾಕೆ ಮನುಷ್ಯ ಆಗಬೇಕು? ಮನುಷ್ಯ ಆಗದೆ ರಕ್ಷಿಸ್ಬೋದಲ್ವಾ? ಇಲ್ಲ, ಅವ್ರು ಮನುಷ್ಯ ಆಗೇ ಆಗಿ ನಮ್ಮ ಎಕ್ಸಾಂಪಲ್ ಅಷ್ಟೇ ಅಲ್ಲ, ತಾನು ಆ ಒಂದು ಎಕ್ಸ್ಪೀರಿಯನ್ಸ್ ಹೊಂದಿದ್ರು. ಮನುಷ್ಯರ ಎಕ್ಸ್ಪೀರಿಯನ್ಸ್ ಹೇಗಿರ್ತದೆ ಅಂತ ಹೊಂದಿ ಅವರು ನಮಗೆ ಹೆಲ್ಪ್ ಮಾಡಿ. ಸೊ ಲೆಟ್ಸ್ ಕ್ಲೋಸ್ ವಿತ್ ದಿಸ್, ವಿ ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಟಾಪಿಕ್. ಸೊ ನೀವು ಕೇಳಿದ್ರಿ ಅಲ್ಲ, ಸೊ ಕೀಪ್ ದಿಸ್ ಇನ್ ಮೈಂಡ್. ಇದನ್ನು ನೀವು ಯಾವಾಗಲೂ ನೆನಪಲ್ಲಿಟ್ಕೊಳ್ರಿ. ಕೀರ್ತನೆ 31:15 ಅಲ್ವಾಣ? ಇಟ್ ಸೇಸ್ ದೇವ್ರ ಚಿತ್ತ ಮತ್ತು ದೇವ್ರ ಸಮಯ, ಅದರ ನಡುವೆ ಇರುವಂಥದ್ದು ಪೇಷನ್ಸ್. ಇದನ್ನು ನೀವು ಧ್ಯಾನಿಸ್ತಾ ಇರಿ, ಈ ವಾಗ್ದಾನ ನೀವು ಅರಿಕೆ ಮಾಡ್ರಿ. ಈವನ್ ಡ್ಯೂಟ್ರಾನಮಿ ಚಾಪ್ಟರ್ 7 ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 15ನೇ ವಚನ, ಯಾವ ರೋಗವನ್ನು ಅವ್ರು ನಿಮಗೆ ಬರಮಾಡುವುದಿಲ್ಲ. ಇದನ್ನು ಇಟ್ಕೊಂಡು ನೀವು ಕ್ಲೇಮ್ ಮಾಡ್ರಿ. ನಿಮ್ಮ ಮನೆಯಲ್ಲಿ ಯಾರೇ ರೋಗದಲ್ಲಿದ್ದರೂ ಪ್ರೇಯರ್ ಮಾಡ್ರಿ, ಈ ವಾಕ್ಯವನ್ನು ಅರಿಕೆ ಮಾಡ್ರಿ. ಖಂಡಿತವಾಗಿ ಸೈತಾನನಿಗೆ ಯಾವ ಜಾಗ ಇಲ್ಲ. ದೇವರ ಮಕ್ಕಳಿಗೆ ಜಯ. ಯಾಕಂದರೆ ಶಿಲ್ಬೆ ಮೇಲೆ ಆತನ ಎಲ್ಲ ಕಷ್ಟ ಸಂಕಷ್ಟ ನೋವು ಕಾಯಿಲೆ ಎಲ್ಲವನ್ನು ಹೊತ್ತು ನಮಗೆ ಬಿಡುಗಡೆ ಕೊಟ್ಟಿರುವ ದೇವರು ನಮ್ಮ ಜೊತೆ ಇರುವಾಗ ನಮಗೆ ಯಾವ ಸಮಸ್ಯೆ ಇಲ್ಲ ಪ್ರಿಯರೇ. ಸೊ ಗಾಡ್ ಬ್ಲೆಸ್ ಯು and may you see mighty healing of God. Amen. Amen.